ಶಾಸಕ ಜನಾರ್ದನ ರೆಡ್ಡಿ ಪುತ್ರನಿಗೆ ಭೂಕಂಟಕ. ಕಿರೀಟಿ ರೆಡ್ಡಿ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಬರೋಬ್ಬರಿ 100 ಕೋಟಿ ಬೆಲೆಯ 9 ಎಕರೆ ಭೂಮಿಯನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂ ಕಬಳಿಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದಂತಹ ಬಳ್ಳಾರಿಯ ಗೋವರ್ಧನ್ ಪ್ರಕರಣದ ತನಿಖೆಗೆ ಆದೇಶಿಸಿದ ಧಾರವಾಡ ಹೈಕೋರ್ಟ್ ಗೋವರ್ಧನ್ ಅರ್ಜಿ ಸ್ವೀಕರಿಸಿ ಸರ್ಕಾರಕ್ಕೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಧಾರವಾಡ ಹೈಕೋರ್ಟ್ ದೊಡ್ಡ ಮಟ್ಟದ ವಂಚನೆ ಆಗಿದೆ, ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ವಹಿಸುವಂತೆ ಗೋವರ್ಧನ್ ಕೋರ್ಟ್ಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಗೋವರ್ಧನ್ ರಿಟ್ ಅರ್ಜಿ ಬಳಿಕ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದ ಹೈಕೋರ್ಟ್ ಎಫ್ಐಆರ್ ದಾಖಲಾದ್ರೂ ಯಾವುದೇ ಪ್ರಯೋಜನವಿಲ್ಲ, ಕಿರೀಟಿ ರೆಡ್ಡಿ ಪ್ರಭಾವಿಯಾಗಿದ್ದು ನನಗೆ ಜೀವ ಭಯವಿದೆ ಅಂತ ಹೇಳ್ತಾ ಇದ್ದಾರೆ ಗೋವರ್ಧನ್ ಅವರು. 2000 BCನ ಮತ್ತು ಮಂಜುನಾಥ್ ಅಂತ ಅವರಿಬ್ಬರು ಜಾಯಿಂಟ್ ಆಗಿ ತಗೊಂಡಿದ್ರು. ಒಂದು 30 ಲಕ್ಷನ ಅಡ್ವಾನ್ಸ್ ಕೊಟ್ಟಂಗೆ 25 ಕೊಟ್ಟು ಅಗ್ರಿಮೆಂಟ್ ಮಾಡಿಸ್ಕೊಂಡ್ರು. ಅಷ್ಟ್ಮೇಲೆ ಆಮೇಲೆ ಇನ್ನೊಂದು 12 ಲಕ್ಷ ಕೊಟ್ಟು ಜಿ ಪಿ ಇದು ಹಿಂದೆ ಜಮಾ ಮಾಡ್ಕೊಂಡ್ರು ಅವರು. ಅಷ್ಟು ಮೇಲೆ ಅವರು ನನ್ನ ತಲೆ ಬರಲಿಲ್ಲ. ಮತ್ತು ನಾನೇ ಒಂದು ಸಲ ಕರೆ ಕಳಿಸಿ ಎಲ್ಲ ರೊಕ್ಕನೂ ರಿಟರ್ನ್ ಮಾಡೋಂಗೆ ನಾನು ಅರೇಂಜ್ ಮಾಡ್ಕೊಂಡು ಪಾರ್ಟ್ ಪೇಮೆಂಟ್ ಮಾಡ್ಕೊಂಡು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಅವ್ರು ರೊಕ್ಕ ವಾಪಸ್ ಕೊಟ್ಬಿಟ್ಟಿದ್ದೀನಿ. ನನಗೆ ಅಲ್ಲೇ ಒಂದು ರಾಂಗ್ ಥಿಂಕಿಂಗ್ ಇದೆ ನಲ್ಲಿ. ಅವರು ಜೆರಾಕ್ಸ್ ಕಲರ್ ಜೆರಾಕ್ಸ್ ಬಂದು ನನ್ನ ಮುಂದೆ ಎಲ್ಲ ಹರಿದ್ಬಿಟ್ರು ಅವರು. ಐ ಫೆಲ್ಟ್ ಇಟ್ ಹ್ಯಾಸ್ ಬಿನ್ ಹರಿದಿದೆ ಅಂತ. ಕೊಟ್ಬಿಟ್ಟು 32 ಕೊಟ್ಟಿದ್ದೀನಿ. BCನ ಮತ್ತು ನಮ್ಮ ಉದ್ದೇಶ ಇಷ್ಟೇ ಸರ್, ಲ್ಯಾಂಡು ನಮ್ಮ ಮಾವನವ್ರದ್ದು, ಇದು ಪ್ರತಿಯೊಂದು ದಾಖಲಾತಿ ನಮ್ಮ ಹತ್ರ ಇದೆ. ನಮಗೆ ಏನಂದರೆ ನಾವು ನ್ಯಾಯಕ್ಕೋಸ್ಕರ ಕೋರ್ಟಿಗೆ ಹತ್ತಿದ್ದೀವಿ. ಸೊ ನ್ಯಾಯಕ್ಕಾಗಿ ಕೋರ್ಟಲ್ಲಿ ಓಡಾಡ್ತಾ ಇದ್ದೀವಿ. ನಾವು ಇಲ್ಲಿ ಯಾವುದೇ ಥರ ಕಿರುಕುಳ ಆಗಲಿ ಬೇರೆ ಥರ ಮಾಡ್ಲಿಕ್ಕೆ ನಾವು ಇಂಟ್ರೆಸ್ಟ್ ಇಲ್ಲ. ನಾವು OS ನಂಬರ್ ಇಲ್ಲಿ ಡಿಸ್ಪ್ಲೇ ಮಾಡಲಿದ್ದು ಉದ್ದೇಶ ಇಷ್ಟೇ, ನಾಳೆ ಬೇರೆ ಅಮಾಯಕರು ಬಲಿ ಆಗಬಾರ್ದು, ಮತ್ತು ಅವ್ರಿಗೆ ನಮಗೆ ಗೊತ್ತಿಲ್ಲದಲ್ಲೇ ಬೇರೆ ಥರ ರಿಜಿಸ್ಟ್ರೇಷನ್ ಆಗಿ ಅವ್ರಿಗೆ ಬಲಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಅದನ್ನು ಅವರು ದೌರ್ಜನ್ಯದಿಂದ ಬಂದು ಸುಮಾರು ಒಂದು 10x15 ಬೋರ್ಡ್ ಹಾಕಿದ್ದು, ಹೋರ್ಡಿಂಗ್ ಬೋರ್ಡ್ ಹಾಕಿದ್ದು. ನಾವು ಅದನ್ನು ಬಂದು ರಾತ್ರಿನೇ ಕಿತ್ತೆಸಿದ್ದಾರೆ. ಅದಾದಮೇಲೆ ಮತ್ತೆ ತಂದು ಫ್ಲೆಕ್ಸ್ ಹಾಕಿದ್ವಿ, ಅದನ್ನು ಕಿತ್ತೆಸಿದ್ದಾರೆ. ಕೊನೆಗೆ ನಾವು ಪೊಲೀಸವ್ರಿಗೆ ಇನ್ಫಾರ್ಮೇಷನ್ ಮಾಡಿ ಸರ್ ಈ ಥರ ಆಗ್ತಾ ಇದೆ ಅಂದಿದ್ದಕ್ಕೆ ನಾವು ಕೊನೆಗೆ ಪೇಂಟಲ್ಲಿ ಸ್ಟೆನ್ಸಿಲ್ನ ತಂದುಬಿಟ್ಟು ಪ್ರತಿಯೊಂದು ಗೋಡೆಗೂ OS ನಂಬರ್ ಬರೆದು, ಪ್ಲಸ್ ಈಗ ಮೀಡಿಯಾ ಇಸ್ ದ ಓನ್ಲಿ ಸೋರ್ಸ್, ಅವರೇ ನಮಗೆ ನ್ಯಾಯ ಕೊಡಿಸೋದು ಅಂತ ಹೇಳ್ಬಿಟ್ಟು ಸೊ ವಿ ಹ್ಯಾಡ್ ಕಮ್ ಟು ಮೀಡಿಯಾಗೆ ಬಂದುಬಿಟ್ಟು ಒಂದು ಗೊತ್ತಾಯಿತು ಅಂದರೆ ಸೊ ದೇ ವಿಲ್ ಬಿ ಕಾಶಿಯಸ್ ಅನ್ನೋ ಒಂದು ಇದರಲ್ಲಿ ನಮಗೂ ತೊಂದರೆ ಆಗಲ್ಲ ಅನ್ನೋ ಉದ್ದೇಶಕ್ಕೆ ಮೀಡಿಯಾಗೆ ಬಂದರು. ಈಗ ನಾವು ಎಷ್ಟು ವರ್ಷ ಆಗಿದೆ ಈಗ ಅವತ್ತಿನ ದಿನ, ಈಗ ನಮಗೆ ಅದು ಮೋಸನೇ ಅಲ್ವಾ ಸರ್? ಅದು ನಮ್ಮ ಉದ್ದೇಶ ಇಷ್ಟೇ ಸರ್, ಲ್ಯಾಂಡ್ ಬರೋಬ್ಬರಿ 100 ಕೋಟಿಯ ಬೆಲೆ ಬಾಳುವಂತಹ 9 ಎಕರೆ ಜಮೀನನ್ನ ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಗೋವರ್ಧನ್ ಅವರು. ಮತ್ತೆ ಇದಕ್ಕೆ ನಮ್ಮ ಹತ್ರ ಎಲ್ಲ ರೀತಿಯಾದಂತಹ ಸಾಕ್ಷಿ ಇದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಜಮೀನಿಗೆ ಬೇಕಾದಂತಹ ಡಾಕ್ಯುಮೆಂಟ್ಸ್ಗಳು ಕೂಡ ಇದೆ. ಯಾಕಾಗಿ ನಾವು ಮೀಡಿಯಾ ಮುಂದೆ ಬಂದಿದ್ದೇವೆ ಅಂತಂದರೆ ನಮಗೆ ಪ್ರಾಣ ಬೆದರಿಕೆ ಇದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ನಮ್ಮ ಕುಟುಂಬಸ್ಥರಿಗೆ ನೆರವಾಗ್ತಾರೆ. ಸೊ ಹಾಗಾಗಿ ಕೋರ್ಟ್ನಲ್ಲಿದೆ, ಅವರು ಪ್ರಭಾವಿ ಇರುವಂತಹ ವ್ಯಕ್ತಿ. ಸೊ ಹಾಗಾಗಿ ಇದನ್ನು ನಮಗೆ ಜಾಸ್ತಿ ಎನ್ಲಾರ್ಜ್ ಮಾಡೋದಕ್ಕೆ ಇಷ್ಟ ಇಲ್ಲ. ನಮ್ಮ ಸಮಸ್ಯೆ ಏನಿದೆ ಹಾಗೆ ಅದನ್ನು ಬಗೆಹರಿಸಿದ್ರೆ ಸಾಕು ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ. ಬರೋಬ್ಬರಿ 100 ಕೋಟಿ ಬೆಲೆಯ 9 ಎಕರೆ ಜಮೀನನ್ನು ಕಿರೀಟಿ ರೆಡ್ಡಿ ಅವರು ಭೂಸ್ವಾಹ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ, ಜೀವ ಬೆದರಿಕೆ ಇದೆ, 2005ರಲ್ಲಿ ಭೂಮಿಯನ್ನು ಕಬಳಿಕೆ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಪೊಲೀಸ್ ಅಧಿಕಾರಿಗಳು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದಾರೆ. ಬಟ್ ಆದರೆ ನಮಗೆ ಅಧಿಕಾರಿಗಳ ಮೇಲೆ ವಿಶ್ವಾಸ ಇಲ್ಲ, CIDಗೆ ವಹಿಸಿ ಪ್ರಕರಣವನ್ನು ಅಂತ ಹೇಳಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ.